ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ಬೇಟೆ ಮುಂದುವರೆದಿದೆ. ಪುಲ್ವಾಮಾದ ತ್ರಾಲ್ ನದಿಯಲ್ಲಿರುವಂತಹ 3 ಉಗ್ರರನ್ನ ಸೇನೆ ಹತ್ಯೆ ಮಾಡಿದೆ. ಉಗ್ರರಿಗೆ ಲಷ್ಕರ್ ಸಂಘಟನೆಯ ನಂಟಿರುವ ಶಂಕೆ ಇದ್ದು ಉಗ್ರರ ಕ್ಯಾಂಪ್ ಸುತ್ತುವರಿದು ಭಾರತೀಯ ಸೇನೆ ಕಾರ್ಯಾಚರಣೆ ನಡೆಸಿದೆ. ಮೊನ್ನೆಯಷ್ಟೇ ಶೋಪಿಯಾನ್ನಲ್ಲಿ 3 ಉಗ್ರರನ್ನ ಸೇನೆ ಎನ್ಕೌಂಟರ್ ಮಾಡಿತ್ತು. ಸದ್ಯ ಇಂದೂ ಕೂಡ ಸೇನೆಯಿಂದ ಉಗ್ರರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ಬೇಟೆ ಮುಂದುವರೆದಿದೆ. ಕಾಡು ಬೆಟ್ಟ ಗುಡ್ಡಗಳಲ್ಲಿ ಅಡಗಿ ಕುಳಿತಿರುವ ಉಗ್ರರನ್ನ ಹುಡುಕಿ ಸೇನೆ ದಾಳಿ ಮಾಡ್ತಾ ಇದೆ. ಇನ್ನು ಭಯೋತ್ಪಾದಕರ ಬೇಟೆಯ ಎಕ್ಸ್ಕ್ಲೂಸಿವ್ ದೃಶ್ಯ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ. ಭಯೋತ್ಪಾದಕರನ್ನ ಸೇನೆ ಹತ್ಯೆ ಮಾಡಿರುವ ದೃಶ್ಯವನ್ನ ಸೆರೆ ಹಿಡಿಯಲಾಗಿದೆ. ಸೇನೆಯಿಂದ ಹತ್ಯೆಗೆ ಒಳಗಾಗುವ ಮುನ್ನ ಉಗ್ರನೊಬ್ಬ ತನ್ನ ಕುಟುಂಬಕ್ಕೆ ವಿಡಿಯೋ ಕರೆ ಮಾಡಿ ಕಣ್ಣೀರು ಹಾಕಿರುವಂತಹ ವಿಡಿಯೋ ಒಂದು ವೈರಲ್ ಆಗಿದೆ. ಜೈಷ್ ಎ ಮೊಹಮ್ಮದ್ ಉಗ್ರ ಆಮಿರ್ ನಜೀರ್ ವಾನಿ ತನ್ನ ಕುಟುಂಬಕ್ಕೆ ಕರೆ ಮಾಡಿ ಸೇನೆ ಕಾರ್ಯಾಚರಣೆ ಬಗ್ಗೆ ಹೇಳುತ್ತಾ ಕಣ್ಣೀರು ಹಾಕಿದ್ದಾನೆ. ಸದ್ಯ ತ್ರಾಲ್ನಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಉಗ್ರರ ಅಮೀರ್ ಹತ್ಯೆಯಾಗಿದ್ದು ಹತ್ಯೆಗೂ ಮುನ್ನ ಮಾಡಿದಂತಹ ವಿಡಿಯೋ ಈಗ ವೈರಲ್ ಆಗಿದೆ. ಪ್ರಧಾನಿ ಮೋದಿ ಮೊನ್ನೆಯಷ್ಟೇ ಆದಂಪುರ ವಾಯುನೆಲೆಗೆ ಭೇಟಿ ಕೊಟ್ಟಿದ್ರು. ಈ ಬೆನ್ನಲ್ಲೇ ಇವತ್ತು ಜಮ್ಮುವಿನ ಶ್ರೀನಗರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ಕೊಟ್ಟಿದ್ದಾರೆ. ಭೇಟಿ ವೇಳೆ ಪೀಸ್ ಆದ ಪಾಕ್ನ ಡ್ರೋನ್ ಮಿಸೈಲ್ಗಳನ್ನು ವೀಕ್ಷಣೆ ಮಾಡಿದ್ರು. ಬಳಿಕ ಶೆಲ್ ದಾಳಿ ಮತ್ತು ಮಿಸೈಲ್ ದಾಳಿ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ನಂತರ ಯೋಧರಿಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಈ ವೇಳೆ ಮಾತನಾಡಿದ ರಾಜನಾಥ್ ಸಿಂಗ್, ಶತ್ರುಗಳ ತಾಣಗಳನ್ನ ಪುಡಿ ಮಾಡಿದ್ದೀರಾ. ಇಡೀ ದೇಶದ ಪ್ರಾರ್ಥನೆ ನಿಮ್ಮೊಂದಿಗಿದೆ. ದೇಶದ ಜನರ ಪ್ರತಿನಿಧಿಯಾಗಿ ನಾನು ಬಂದಿದ್ದೇನೆ. ದೇಶದ ಜನರ ಸಂದೇಶವನ್ನ ತಂದಿದ್ದೇನೆ. ಇಂದು ಪ್ರತಿ ಯೋಧನ ಕನಸು ನನಸಾಗಿದೆ. ಉಗ್ರರ ತಾಣಗಳು ಅಂತ್ಯವಾಗಿದೆ. ಉಗ್ರರ ಎದೆ ಸೀಳಿ ನಮ್ಮ ಯೋಧರು ಬಂದಿದ್ದಾರೆ. ಇದು ಇತಿಹಾಸದ ಅತಿ ದೊಡ್ಡ ಆಪರೇಷನ್ ಆಗಿದೆ. ಉಗ್ರವಾದದ ವಿರುದ್ಧ ನಮ್ಮ ಯೋಧರು ಎಲ್ಲದಕ್ಕೂ ಸಿದ್ಧರಿದ್ದಾರೆ ಅಂತ ಹೇಳಿದ್ದಾರೆ. नागरिक के रूप में भी आप सबके प्रति आभार व्यक्त करने के लिए यहां मौजूद हूं। पहलगाम हमले के बाद हमारे जम्मू कश्मीर की जनता ने पूरी एकजुटता के साथ और पाकिस्तान और साथ ही साथ आतंकवादियों के प्रति जिस प्रकार से अपने गुस्से का इजहार किया है, मैं जम्मू कश्मीर की जनता का भी अभिनंदन करता हूं। मेरे साथियों, आपकी उस ऊर्जा को महसूस करने आया हूं जिसने दुश्मनों को नष्ट नाबूद कर दिया है। आपने जिस तरीके से सीमा के उस पार पाकिस्तान की चौकियों और बंकरों को आपने ध्वस्त किया, दुश्मन मैं समझता हूं उसे कभी भूल नहीं सकता। आपने देखा होगा कि आमतौर पर लोग जोश में होश खो देते हैं, लेकिन आपने जोश भी रखा, होश भी रखा और सूझबूझ के साथ दुश्मनों के ठिकानों को आपने बर्बाद किया है। ऑपरेशन सिंदूर सिर्फ एक ऑपरेशन का नाम भर नहीं है, बल्कि यह एक हमारी प्रतिबद्धता है, यह हमारा एक कमिटमेंट है। एक ऐसी प्रतिबद्धता ಪಾಕಿಸ್ತಾನದ ವಿರುದ್ಧ ಕಿಡಿಕಾರಿದ ರಾಜನಾಥ್ ಸಿಂಗ್, ಇಂದಿಗೂ ಭಾರತಕ್ಕೆ ಪಾಕಿಸ್ತಾನ ಮೋಸ ಮಾಡ್ತಾನೆ ಇದೆ. ಭಾರತದ ಮೇಲೆ ಉಗ್ರ ಕೃತ್ಯವಾದರೆ ಆಕ್ಟ್ ಆಫ್ ವಾರ್ ಅಂತ ಪರಿಗಣಿಸಲಾಗುತ್ತೆ. ಮಾತುಕತೆ ಏನಿದ್ರೂ ಉಗ್ರವಾದದ ಮೇಲೆ, ಪಿಒಕೆ ಮೇಲೆ ಮಾತ್ರ ಇರಲಿದೆ ಅಂತ ಪ್ರಧಾನಿ ಮೋದಿ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಉಗ್ರರ ವಿರುದ್ಧ ನಮ್ಮ ಪ್ರತಿಜ್ಞೆ ಕಠೋರವಾಗಿರಲಿದ್ದು ನಾವು ಅಣುಬಾಂಬ್ ಬೆದರಿಕೆಗೂ ಜಗ್ಗಲ್ಲ ಅಂತ ಹೇಳಿದ್ದಾರೆ. नेतृत्व और मार्गदर्शन में ऑपरेशन सिंदूर के दौरान आपने जो कुछ भी किया है उस पर पूरे देश को गर्व की अनुभूति हो रही है। संदेश यह है कि हमें हमारी सेनाओं पर गर्व है। एक ऐसी प्रतिबद्धता जिसमें भारत ने दिखा दिया कि हम सिर्फ डिफेंस नहीं करते हैं, जब वक्त आता है तो हम कठोर निर्णय भी लेते हैं और कठोर। यह ऑपरेशन उस एक एक जवान की आंखों में देखा गया सपना था कि हर आतंकी ठिकाना, चाहे वह घाटियों में छुपा हो या बंकरों में दबा हो, हम वहां पहुंचेंगे और दुश्मन की छाती चीरकर
हम उन आतंकी ठिकानों को खत्म करके ही हम वापस लौटेंगे। मेरे साथियों, ऑपरेशन सिंदूर आतंकवाद के खिलाफ भारत द्वारा चलाई गई अब तक के इतिहास की मैं मानता हूं यह सबसे बड़ी कार्रवाई है। ಇನ್ನು ಇದೇ ವೇಳೆ ಪಹಲ್ಗಾಮ್ ಘಟನೆಯನ್ನು ನೆನೆದ ರಾಜನಾಥ್ ಸಿಂಗ್ ಧರ್ಮ ಕೇಳಿ ನಿರ್ದೋಷಿಗಳ ಹತ್ಯೆ ಮಾಡಿದವರಿಗೆ ನಮ್ಮ ಸೇನೆ ದಿಟ್ಟ ಉತ್ತರ ಕೊಟ್ಟಿದೆ. ಅಮಾಯಕ ಜನರು ಏನ್ ಮಾಡಿದ್ದಾರೆ, ಅವರನ್ನ ಧರ್ಮ ಕೇಳಿ ಹತ್ಯೆ ಮಾಡಿದ್ದಾರೆ. ಅದಕ್ಕಾಗಿ ನಾವು ಅವರ ಕರ್ಮವನ್ನ ನೋಡಿ ಹೊಡೆದಿದ್ದೇವೆ. ಪಾಕ್ ಯಾವತ್ತಿಗೂ ಭಿಕ್ಷೆ ಬೇಡ್ತಿರುತ್ತೆ. ಪಾಕಿಸ್ತಾನವೊಂದು ಭಿಕ್ಷುಕ ರಾಷ್ಟ್ರ ಅಂತ ಕಿಡಿಕಾರಿದ್ದಾರೆ. आम नागरिकों ने उनका क्या बिगाड़ा है? उन्होंने ऐसा क्या किया है कि उन्हें मार दिया जाए? पर मैं यह कहना चाहूंगा, आतंकियों ने भारतीयों को धर्म पूछकर देखकर मारा, धर्म पूछकर मारा। तो हमने आतंकियों ने भारतीयों को धर्म पूछकर देखकर मारा, धर्म पूछकर मारा। तो हमने आतंकियों को उनका कर्म देखकर मारा है। उन्होंने धर्म देखकर बेगुनाहों की जान ली। यह पाकिस्तान का कर्म था। हमने कर्म देखकर उनका खात्मा किया। यह हमारा भारतीय धर्म है। ಪಾಕಿಸ್ತಾನ ಒಂದು ಬೇಜವಾಬ್ದಾರಿ ದೇಶ. ಅಂತಹ ದೇಶದ ಕೈಯಲ್ಲಿ ಅಣುಶಕ್ತಿ ಇರಬೇಕಾ ಅಂತ ಜಾಗತಿಕ ಸಮುದಾಯಕ್ಕೆ ರಾಜನಾಥ್ ಸಿಂಗ್ ಪ್ರಶ್ನೆ ಮಾಡಿದ್ದಾರೆ. ಗಡಿಯಲ್ಲಿ ನಿಂತು ಪಾಕ್ ವಿರುದ್ಧವಾಗಿ ಮಾತನಾಡಿದ ರಾಜನಾಥ್ ಸಿಂಗ್ ಅಣುಶಕ್ತಿಯನ್ನ ಪಾಕ್ನಿಂದ ಕಸಿದುಕೊಳ್ಳಬೇಕಿದೆ. ಇಂತಹ ಬೇಜವಾಬ್ದಾರಿ ದೇಶಕ್ಕೆ ಅಣುಶಕ್ತಿಯ ಅವಶ್ಯಕತೆ ಇಲ್ಲ ಅಂತ ಪಾಕ್ ವಿರುದ್ಧ ಕಿಡಿಕಾರಿದ್ರು. भारत की प्रतिज्ञा कितनी कठोर है इसका पता इसी बात से चलता है कि हमने उनके न्यूक्लियर ब्लैकमेल की भी परवाह नहीं की है। पूरी दुनिया ने देखा है कि कैसे गैर जिम्मेदाराना तरीके से पाकिस्तान द्वारा भारत को अनेक बार एटमी धमकियां दी गई हैं। ऐसे गैर जिम्मेदार और रोग नेशन के हाथों में परमाणु हथियार सुरक्षित हैं? मैं दुनिया के सामने यह सवाल खड़ा करना चाहता हूं। मैं मानता हूं कि पाकिस्तान के एटमी हथियारों को IAEA इंटरनेशनल एटॉमिक एनर्जी एजेंसी की निगरानी में लिया जाना चाहिए। मैं ये कहना चाहूंगा और साफ तौर पर कहना चाहूंगा। ಪಾಕಿಸ್ತಾನದ ಮೇಲಿನ ದಾಳಿ ವೇಳೆ ಅದ್ಭುತ ಪರಾಕ್ರಮ ತೋರಿದ್ದ ಪಂಜಾಬ್ನ ಆದಂಪುರ ವಾಯು ನೆಲೆಗೆ ಭಾರತೀಯ ಪ್ರಧಾನಿ ನರೇಂದ್ರ ಮೋದಿ ಮೊನ್ನೆಯಷ್ಟೇ ಭೇಟಿ ನೀಡಿದ್ರು. ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಪ್ರಧಾನಿ ಮೋದಿಯವರ ನಡೆಯನ್ನೇ ನಕಲು ಮಾಡಿದ್ದಾರೆ. ಭಾರತದ ದಾಳಿಯಲ್ಲಿ ಭಾರೀ ಪೆಟ್ಟು ತಿಂದಿದ್ದ ಯೋಧರನ್ನ ಪಸ್ರೂರ್ ಕಂಟೋನ್ಮೆಂಟ್ನಲ್ಲಿ ಭೇಟಿ ಮಾಡಿದ್ದಾರೆ. ಮೋದಿ ಮಾಡಿದಂತೆಯೇ ಯುದ್ಧ ಟ್ಯಾಂಕ್ ಮೇಲೆ ನಿಂತು ಪಾಕ್ ಪ್ರಧಾನಿ ಪೋಸ್ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಕಪಟ ಬುದ್ಧಿಯನ್ನ ಇಡೀ ವಿಶ್ವಕ್ಕೆ ಭಾರತ ತೆರೆದಿಟ್ಟಿದೆ. ಏರ್ ಸ್ಟ್ರೈಕ್ ಬಗ್ಗೆ 70 ದೇಶಗಳಿಗೆ ಭಾರತ ಮಾಹಿತಿ ಕೊಟ್ಟಿದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಮುಖ ರಾಷ್ಟ್ರಗಳಿಗೆ ಭಾರತ ಮಾಹಿತಿ ನೀಡಿದ್ದು, ಪಾಕ್ ಸೇನಾ ನೆಲೆಗಳ ಮೇಲಿನ ದಾಳಿ ಬಗ್ಗೆಯೂ ವಿವರಣೆ ಕೊಟ್ಟಿದೆ. ಪಹಲ್ಗಾಮ್ ದಾಳಿಯಲ್ಲಿ 26 ಪ್ರವಾಸಿಗರು ಅಮಾನುಷವಾಗಿ ಉಗ್ರರ ಗುಂಡಿಗೆ ಬಲಿಯಾಗಿದ್ರು. ಇದಕ್ಕೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ್ ನಡೆಸಿ ಪಾಕಿಸ್ತಾನದ ಉಗ್ರರ ನೆಲೆಗಳನ್ನೇ ಧ್ವಂಸ ಮಾಡಿ 100ಕ್ಕೂ ಹೆಚ್ಚು ಉಗ್ರರನ್ನ ಉಡೀಸ್ ಮಾಡಿದ್ರು. ಈ ಬಗ್ಗೆ ಭಾರತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ವಿಚಾರಣಾ ತಂಡಕ್ಕೆ ಮಾಹಿತಿಯನ್ನ ನೀಡಿದೆ. ಜೊತೆಗೆ ಉಗ್ರ ಚಟುವಟಿಕೆ ನಡೆಸ್ತಾ ಇರುವಂತಹ ರೆಸಿಸ್ಟೆನ್ಸ್ ಫ್ರಂಟ್ ಸಂಘಟನೆಯ ಬಗ್ಗೆಯೂ ಸಭೆಯಲ್ಲಿ ಮಾಹಿತಿಯನ್ನ ನೀಡಿದೆ. ಜೊತೆಗೆ TRF ನಡೆಸ್ತಾ ಇರುವಂತಹ ಭಯೋತ್ಪಾದನೆ ಬಗ್ಗೆ ಸಾಕ್ಷ್ಯಗಳೊಂದಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ದೂರು ನೀಡಿದೆ. ಇನ್ನು ಭಾರತ ಪಾಕ್ ಕದನ ವಿರಾಮಕ್ಕೆ ನಾನೇ ಕಾರಣ ಎಂದಿದ್ದ ಟ್ರಂಪ್ ಇದೀಗ ತಮ್ಮ ಹೇಳಿಕೆಗೆ ಉಲ್ಟಾ ಹೊಡೆದಿದ್ದಾರೆ. ಕದನ ವಿರಾಮ ಜಾರಿಗೆ ನಾನು ಸಹಾಯ ಮಾಡಿದ್ದೆ, ಆದ್ರೆ ನಾನೇ ಕದನ ವಿರಾಮ ಘೋಷಣೆ ಮಾಡಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಆಪರೇಷನ್ ಸಿಂಧೂರ್ನಲ್ಲಿ ಆತ್ಮನಿರ್ಭರ ಅಡಿಯಲ್ಲಿ ನಿರ್ಮಿಸಿದ ಸ್ವದೇಶಿ ಬ್ರಹ್ಮಾಸ್ತ್ರಗಳನ್ನು ಬಳಕೆ ಮಾಡಲಾಗಿದೆ. ಈ ಮೂಲಕ ಜಗತ್ತಿನ ಎದುರು ಆತ್ಮನಿರ್ಭರ ಭಾರತದ ಅನಾವರಣ ಮಾಡಲಾಗಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಸ್ಕೈ ಸ್ಟ್ರೈಕರ್ ಆತ್ಮಾಹುತಿ ಡ್ರೋನ್ ಬಳಸಲಾಗಿದೆ. ಬೆಂಗಳೂರಿನ ಅಲ್ಫಾ ಡಿಸೈನ್ ಕಂಪನಿ ಈ ಡ್ರೋನ್ ಅಭಿವೃದ್ಧಿಪಡಿಸಿದ್ದು ಸುಮಾರು 10 ಕೆಜಿ ತೂಕದ ಬಾಂಬ್ ಹೊತ್ತೊಯ್ಯಲಿದೆ. ಜೊತೆಗೆ 100 ಕಿಲೋಮೀಟರ್ ದೂರ ಚಲಿಸಲಿದೆ. ಕೇವಲ 7 ನಿಮಿಷದಲ್ಲಿ 20 ಕಿಲೋಮೀಟರ್ ಚಲಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಸರ್, ಇದು ಒಂದು ಏನಂದರೆ ಇದು ಕೆಳಗೆ ಹೋಗುತ್ತೆ. ಕೆಳಗೆ ಆಲ್ಟಿಟ್ಯೂಡ್ ಅಂದರೆ ಲೋವರ್ ಆಲ್ಟಿಟ್ಯೂಡ್ನಲ್ಲಿ ಫ್ಲೈ ಮಾಡುತ್ತೆ. ಅದರಿಂದ ಇದು ರಡಾರ್ಸಿಂದ ಡಿಟೆಕ್ಟ್ ಮಾಡೋದು ಕಷ್ಟ. ಸೊ ಇದೊಂಥರ ಸ್ಟೆಲ್ತ್ ಅಂತಲೇ ಹೇಳ್ಬೋದು.
ಇನ್ನೊಂದು ಏನಂದರೆ ಬ್ಯಾಟ್ರಿ ಆಪ್ರೇಟೆಡ್ ಎಲೆಕ್ಟ್ರಿಕ್ ಮೋಟರಿಂದ ಆಪ್ರೇಟ್ ಆಗಿರೋದ್ರಿಂದ ಅದರಿಂದ ಇದು ಸೌಂಡ್ ಕಮ್ಮಿ ಇರುತ್ತೆ. ಸೊ ಅದರಿಂದನೂ ಕಂಡುಹಿಡಿಯೋಕ್ಕಾಗಲ್ಲ. ಆಮೇಲೆ ಇದು ಇನ್ನೊಂದು ಏನು ಮಾಡುತ್ತೆ ಅಂದರೆ ಅದು ಅತಿ ವೇಗದಿಂದ ಹೋಗಿ ತುಂಬ ಸ್ಟೀಪ್ ಡೈವ್ ಆ್ಯಂಗಲಲ್ಲಿ ಡೈವ್ ಮಾಡುತ್ತೆ. ಅದರಿಂದ ಇದನ್ನು ಇಂಟರ್ಸೆಪ್ಟ್ ಮಾಡೋದು ಕಷ್ಟ ಕೊನೆಗೆ ಒಂದು ಸಾರಿ ಇದಾದರೆ. ಇನ್ನೊಂದು ವಿಶೇಷವಾದ ಒಂದು ಇದರದ್ದು ಫೀಚರ್ ಏನು ಅಂದರೆ ಇದನ್ನು ನಮಗೆ ಅವರಿಗೆ ಯೂಸರ್ಗೆ ಇಷ್ಟ ಆಗಲಿಲ್ಲ, ಇಲ್ಲ ನಾನು ಅದನ್ನು ಲಾಂಚ್ ಮಾಡೋಕ್ಕೆ ಬೇಕಾಗಿಲ್ಲ ಅಂದರೆ ನಾನು ಅಟ್ಯಾಕ್ ಮಾಡೋದು ಬೇಡ, ವಾಪಸ್ ತೊಗೋಬೇಕು ಅಂದರೆ ಅವ್ರು ರಿಕವರ್ ಮಾಡ್ಬೋದು. ಅದೊಂದು ಅಡ್ವಾಂಟೇಜ್. ಇನ್ನೊಂದು ಹಲವಾರು ಜನ ಇದ್ರ ಬಗ್ಗೆ ಮಾತಾಡ್ತಾ ಇರೋದು, ಎಷ್ಟು ದೂರ ಹೋಗಬಲ್ಲದು ಇದು, ಮತ್ತು ನಾವು ಒಂದು ಬಾಂಬ್ ಬಗ್ಗೆ ಮಾತಾಡಿದಾಗ, ಪೇಲೋಡ್ ಬಗ್ಗೆ ಮಾತಾಡಿದಾಗ ಎಷ್ಟು ಕ್ಯಾರಿ ಮಾಡುತ್ತೆ ಪೇಲೋಡು ಅಂತ. ಇದು ಒಂದು 5ರಿಂದ 10 kg ತನಕ ಪೇಲೋಡ್ ಮಾಡ್ಬೋದು. ಪೇಲೋಡ್ ಕಮ್ಮಿ ಆದಾಗ ಇದರ ಎಂಡ್ಯೂರೆನ್ಸ್ ಜಾಸ್ತಿ ಆಗುತ್ತೆ. ಅದರಿಂದ ನಾವು ಜಾಸ್ತಿ ಬ್ಯಾಟ್ರಿ ಹಾಕಿ ಎಂಡ್ಯೂರೆನ್ಸ್ ಜಾಸ್ತಿ ಆಗುತ್ತೆ, ಅದರ ರೇಂಜ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ಒಂದು 100 ಕಿಲೋಮೀಟರ್ ತನಕ ಹೋಗುತ್ತೆ, ಬಟ್ ಎಕ್ಸ್ಟೆಂಡಬಲ್ ಆಲ್ಸೋ. ಸರ್ ಇದು ಒಂದು ಏನಂದರೆ ಇದು ಕೆಳಗೆ ಹೋಗುತ್ತೆ, ಕೆಳಗೆ ಆಲ್ಟಿಟ್ಯೂಡ್ ಅಂದರೆ ಎಲ್ಲೋ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆ ಮಂಡ್ಯದಲ್ಲಿ ಮಗುವಿಗೆ ಸಿಂಧೂರಿ ಎಂದು ನಾಮಕರಣ ಮಾಡಲಾಗಿದೆ. ಶ್ರೀರಂಗಪಟ್ಟಣ ತಾಲೂಕಿನ ಬಿಆರ್ ಕೊಪ್ಪಲು ಗ್ರಾಮದ ಸೋಮಶೇಖರ್ ಹಾಗೂ ಹರ್ಷಿತಾ ದಂಪತಿ ತಮ್ಮ ಮಗಳಿಗೆ ಸಿಂಧೂರಿ ಅಂತ ಹೆಸರಿಟ್ಟು ದೇಶ ಪ್ರೇಮ ಮೆರೆದಿದ್ದಾರೆ. ಇನ್ನು ದೇಶ ಪ್ರೇಮ ಮೆರೆದ ದಂಪತಿ ಮನೆಗೆ ಮಂಡ್ಯ ರಕ್ಷಣಾ ವೇದಿಕೆ ಅಧ್ಯಕ್ಷ ಶಂಕರ್ ಬಾಬು ತೆರಳಿ ಸನ್ಮಾನ ಮಾಡಿದ್ದಾರೆ. ಅಲ್ಲದೆ ಮಗುವಿನ ವಿದ್ಯಾಭ್ಯಾಸದ ನೆರವಿಗೆ 10,000 ಠೇವಣಿ ಇರಿಸಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆಯಲ್ಲಿ ಹಾವೇರಿಯಲ್ಲಿ ರಕ್ತ ಸಂಗ್ರಹಣೆ ಶಿಬಿರ ಆಯೋಜನೆ ಮಾಡಲಾಗಿದೆ. ದರ್ಶನ್ ಕುಮಾರ್ ಲಮಾಣಿ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ.